ಎಲ್ಲ ಆತ್ಮೀಯರಿಗೆ ಲರ್ನ್ ಈಸಿಲಿ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಾವು ಅರುಣ್ ಕೋಲಟ್ಕರ್ ಅವರು ಬರೆದಿರತಕ್ಕಂತಹ ಸ್ಕ್ರ್ಯಾಚ್ ಈ ಒಂದು ಪೋಯಮ್ನ ಲೈನ್ ಬೈ ಲೈನ್ ಡಿಸ್ಕಸ್ ಮಾಡೋಣ. ಅರುಣ್ ಬಾಲಕೃಷ್ಣ ಕೋಲಟ್ಕರ್ ಒಬ್ಬ ಮಹಾರಾಷ್ಟ್ರದ ಕವಿಯಾಗಿದ್ದು ಮರಾಠಿ ಹಾಗೂ ಇಂಗ್ಲೀಷ್ನಲ್ಲಿ ಪೋಯಮ್ಗಳನ್ನು ಬರೆದಿದ್ದಾರೆ. ಇವರು ದಿನನಿತ್ಯದ ಘಟನೆಗಳಲ್ಲಿ ಇರತಕ್ಕಂಥ ಹ್ಯೂಮರ್ ಅಂದರೆ ಒಂದು ಹಾಸ್ಯ ಅಥವಾ ಒಂದು ವಿಡಂಬನೆ ವಿಮರ್ಶೆಯನ್ನು ತಮ್ಮ ಒಂದು ಪದ್ಯದ ಕಥಾವಸ್ತುಗಳ ಹಾಗೆ ಬರಿತಾ ಹೋಗ್ತಾ ಇದ್ದಾರೆ. ಇಲ್ಲಿ ಈ ಸ್ಕ್ರ್ಯಾಚ್ ಅಂತಕ್ಕಂತಹ ಪದ್ಯವು ಮಹಾರಾಷ್ಟ್ರದ ಜೇಜೂರಿಯಲ್ಲಿರ್ತಕ್ಕಂತಹ ಖಂಡೋಬಾ ದೇವಾಲಯದ ಕಲ್ಲುಗಳ ಎಲ್ಲವೂ ಹೇಗೆ ದೇವರಾಗ್ತಾ ಇದೆ ಅಂತಕ್ಕಂತಹ ಒಂದು ಕಥಾವಸ್ತುವಿನಲ್ಲಿ ಈ ಒಂದು ಪದ್ಯವನ್ನು ಬರೆದಿದ್ದಾರೆ. ಬನ್ನಿ ಇದರ ಒಂದು ಲೈನ್ ಬೈ ಲೈನ್ ಸಮರಿಯನ್ನು ನೋಡ್ತಾ ಹೋಗೋಣ. ಮೊದಲನೇ ಸ್ಟ್ಯಾನ್ಸಾಗೆ ಬಂದಾಗ, ವಾಟ್ ಈಸ್ ಗಾಡ್ ಆ್ಯಂಡ್ ವಾಟ್ ಈಸ್ ಸ್ಟೋನ್? The dividing line, if it exists, is very thin at Jejuri, and every other stone is God or his cousin. ಇಲ್ಲಿ ಅರುಣ್ ಕೋಲಟ್ಕರ್ ಅವರು ಹೇಳ್ತಾ ಇದ್ದಾರೆ, ಆ ಜೇಜೂರಿ ಅಂತಕ್ಕಂತಹ ಖಂಡೋಬಾ ದೇವಾಲಯದ ಹತ್ರ ಬಂದಾಗ ಅಲ್ಲಿ ದೇವರು ಯಾವುದು, ಕಲ್ಲು ಯಾವುದು ಅಂತಕ್ಕಂಥದ್ದನ್ನು ನಾವು ಗುರುತಿಸೋದಕ್ಕೆ ಆಗೋದಿಲ್ಲ. ಪ್ರತಿಯೊಂದು ಕಲ್ಲು ಸಹ ದೇವರಾಗ್ಬಿಟ್ಟಿದೆ. ಆ ದೇವರು ಮತ್ತು ಕಲ್ಲಿನ ಒಂದು ಡಿಫ್ರೆನ್ಷಿಯೇಷನ್ ಲೈನ್, ಅದನ್ನು ವಿಭಜಿಸುವಂತಕ್ಕಂತಹ ಒಂದು ಲೈನ್ ಅಂತಕ್ಕಂಥದ್ದು ತುಂಬ ತೆಳುವಾಗಿದೆ. ಈ ಜೇಜೂರಿಯಲ್ಲಿ ಪ್ರತಿ ಕಲ್ಲು ಸಹ ದೇವರಾಗಿದೆ, ಅಥವಾ ಪ್ರತಿ ಕಲ್ಲು ಆ ದೇವರ ಒಬ್ಬ ಸೋದರ ಅಥವಾ ಒಬ್ಬ ರಿಲೇಟಿವ್ ಆಗಿಬಿಟ್ಟಿದ್ದಾನೆ, ಒಬ್ಬ ದೇವರ ಕಸಿನ್ ಆಗಿಬಿಟ್ಟಿದ್ದಾರೆ ಅಂತ. ಈ ಮೊದಲನೇ ಪದ್ಯದಲ್ಲಿ ಅವರು ಹೇಳಲು ಹೊರಟಿರ್ತಕ್ಕಂಥದ್ದು ಇಷ್ಟೇ. ಆ ಜೇಜೂರಿಯ ಖಂಡೋಬಾ ದೇವಾಲಯದ ಸುತ್ತಲೂ ಇರ್ತಕ್ಕಂತಹ ಯಾವುದೇ ಕಲ್ಲನ್ನು ನೋಡಿದ್ರೂ ಅದು ದೇವರಾಗ್ಬಿಟ್ಟಿದೆ. ಅಲ್ಲಿಗೆ ಹೋಗ್ತಕ್ಕಂತಹ ಭಕ್ತರು ಅಥವಾ ಜನರು ಪ್ರತಿಯೊಬ್ಬರು ಯಾವ ಕಲ್ಲನ್ನು ಸಹ ಮುಟ್ಟಿದರೂ ಅದೊಂದು ದೇವರು. ಆ ಕಲ್ಲಿಗೆ ಒಂದು ದೇವರ ರೂಪ ಕೊಟ್ಟು ಅದಕ್ಕೆ ದೇವರನ್ನಾಗಿ ಪೂಜಿಸೋ ರೀತಿ ಮಾಡಿಬಿಟ್ಟಿದ್ದಾರೆ. ಅಲ್ಲಿ ಕಲ್ಲು ಯಾವುದು ದೇವರು ಯಾವುದು ಅಂತ ನಾವು ವ್ಯತ್ಯಾಸ ನೋಡೋಕ್ಕೆ ಹೋದಾಗ ಅದರ ಮಧ್ಯೆ ಇರ್ತಕ್ಕಂಥ ಲೈನ್ ಅನ್ನೋದೇ ಕಾಣೋದೇ ಇಲ್ಲ. ಆ ಲೈನ್ ಅಂತಕ್ಕಂಥ ತುಂಬ ಕಡಿಮೆ ಇದೆ. ಅಂದರೆ ಪ್ರತಿಯೊಂದು ಕಲ್ಲನ್ನು ಸಹ ದೇವರನ್ನಾಗಿ ಮಾಡಿಬಿಟ್ಟಿದ್ದಾರೆ. ಪ್ರತಿಯೊಂದು ಕಲ್ಲು ಕೂಡ ಗಾಡ್ ಆಗಿದೆ ಅಥವಾ ಈಸ್ ಕಸಿನ್, ಆ ದೇವರ ಒಬ್ಬ ಸೋದರನಾಗಿ ಪ್ರತಿ ಕಲ್ಲನ್ನು ಸಹ ನಾವು ದೇವರ ಹಾಗೆ ಪೂಜಿಸ್ತಾ ಇದ್ದೀವಿ ಈ ಜೇಜೂರಿ ಖಂಡೋಬಾ ದೇವಾಲಯದ ಬಳಿ ಅಂತ ಹೇಳ್ತಾ ಇದ್ದಾರೆ. ಇನ್ನು ಸೆಕೆಂಡ್ ಸ್ಟ್ಯಾನ್ಸಾಗೆ ಬಂದಾಗ, ದೆರ್ ಈಸ್ ನೋ ಕ್ರಾಪ್ ಅದರ್ ದ್ಯಾನ್ ಗಾಡ್ ಆ್ಯಂಡ್ ಗಾಡ್ ಈಸ್ ಹಾರ್ವೆಸ್ಟೆಡ್ ಹಿಯರ್ ಅರೌಂಡ್ ದ ಹಿಯರ್ ಆ್ಯಂಡ್ ರೌಂಡ್ ದ ಕ್ಲಾಕ್ ಔಟ್ ಆಫ್ ದ ಬ್ಯಾಡ್ ಅರ್ತ್ ಆ್ಯಂಡ್ ದ ಹಾರ್ಡ್ ರಾಕ್. ಇಲ್ಲಿ ಎರಡನೇ ಸ್ಟ್ಯಾನ್ಸಾದಲ್ಲಿ ಬಂದಾಗ, ದೆರ್ ಈಸ್ ನೋ ಕ್ರಾಪ್ ಅಂದರೆ ಇಲ್ಲಿ ಯಾವುದೇ ಬೆಳೆ ಇಲ್ಲ. ಇಲ್ಲಿ ಬೆಳೀತಕ್ಕಂಥ ಒಂದೇ ಒಂದು ಬೆಳೆ ಏನಪ್ಪ ಅಂದರೆ ದೇವರು. ಅಂದರೆ ಆ ಜೇಜೂರಿ ಸ್ಥಳದಲ್ಲಿ ಬೆಳೆ ಕೃಷಿ ಅಂತಕ್ಕಂಥದ್ದು ಯಾವುದಪ್ಪ ಅಂದರೆ ದೇವರುಗಳನ್ನು ಸೃಷ್ಟಿ ಮಾಡ್ತಕ್ಕಂಥದ್ದು. ಪ್ರತಿ ಕಲ್ಲಿಗೂ ದೇವರು ಅಂತಕ್ಕಂತಹ ಹೆಸರನ್ನು ಕೊಡ್ತಕ್ಕಂಥದ್ದು. ಗಾಡ್ ಈಸ್ ಹಾರ್ವೆಸ್ಟೆಡ್ ಹಿಯರ್ ಅಂದರೆ ಅಲ್ಲಿ ದೇವರುಗಳನ್ನು ಬೆಳೀತಾ ಇದ್ದಾರೆ. ಅರೌಂಡ್ ದ ಇಯರ್, ಈ ವರ್ಷ ಪೂರ್ತಿ ಸಹ ಅಲ್ಲಿ ದೇವರನ್ನೇ ಒಂದು ಬೆಳೆಯ ರೀತಿ ಬೆಳೀತಾ ಇದ್ದಾರೆ. ರೌಂಡ್ ದ ಕ್ಲಾಕ್ ಅಂದರೆ 24 hours ಕೂಡ. ಆ್ಯಂಡ್ ಔಟ್ ಆಫ್ ದ ಬ್ಯಾಡ್ ಅರ್ತ್, ಅದೊಂದು ಕೆಟ್ಟ ಭೂಮಿ ಆಗಿಬಿಟ್ಟಿದೆ. ಅಲ್ಲಿರ್ತಕ್ಕಂಥ ಪ್ರತಿಯೊಂದು ಕಲ್ಲನ್ನು ದೇವರ ಥರ ಸೃಷ್ಟಿ ಮಾಡ್ತಾ ಇದ್ದಾರೆ. ಅಲ್ಲಿ ಬೆಳೆ ಬೆಳೀತಾ ಇಲ್ಲ. ಬೆಳೆ ಅಂತಕ್ಕಂಥದ್ದು ದೇವರುಗಳನ್ನು ಬೆಳೆಸ್ತಾ ಇದ್ದಾರೆ. ಬ್ಯಾಡ್ ಅರ್ತ್ ಆ್ಯಂಡ್ ಎ ಹಾರ್ಡ್ ರಾಕ್, ಆ ಒಂದು ಭೂಮಿ ಅಂತಕ್ಕಂಥದ್ದು ತುಂಬ ಕೆಟ್ಟ ಭೂಮಿ ಮತ್ತು ಗಟ್ಟಿ ಬಂಡೆ. ಆ ಕಲ್ಲು ಬಂಡೆಗಳಲ್ಲಿ ಪ್ರತಿಯೊಂದು ಕಲ್ಲನ್ನು ಏನು ಮಾಡ್ತಾ ಇದ್ದಾರೆ, ದೇವರುಗಳ ಹಾಗೆ ಸೃಷ್ಟಿ ಮಾಡ್ತಾ ಇದ್ದಾರೆ. ಅಲ್ಲಿ ಬೆಳೆ ಅಂತಕ್ಕಂಥದ್ದು ಯಾವುದಪ್ಪ ಅಂದರೆ ದೇವರುಗಳನ್ನು ಬೆಳೆಸ್ತಕ್ಕಂಥದ್ದು ಅನ್ನೋ ರೀತಿಯಲ್ಲಿ ಅರುಣ್ ಕೋಲಟ್ಕರ್ ಅವರು ತಿಳಿಸ್ತಾ ಇದ್ದಾರೆ. ಇನ್ನು ಮೂರನೇ ಸ್ಟ್ಯಾನ್ಸಾಗೆ ಬಂದಾಗ, ದಟ್ ಜಾಯಿಂಟ್ ಹಂಕ್ ಆಫ್ ರಾಕ್ ದ ಸೈಜ್ ಆಫ್ ಎ ಬೆಡ್ರೂಮ್ ಈಸ್ ಖಂಡೋಬಾಸ್ ವೈಫ್ ಟರ್ನ್ಡ್ ಟು ಎ ಸ್ಟೋನ್. ದ ಕ್ರ್ಯಾಕ್ ದಟ್ ರನ್ಸ್ ರೈಟ್ ಅಕ್ರಾಸ್ ಈಸ್ ದ ಸ್ಕಾರ್ ಫ್ರಮ್ ಈಸ್ ಬ್ರಾಡ್ ಸ್ವಾರ್ಡ್. ಹಿ ಸ್ಟ್ರಕ್ ಹರ್ ಡೌನ್ ವಿತ್ ಒನ್ಸ್ ಇನ್ ಎ ಫಿಟ್ ಆಫ್ ಅ ರೇಜ್. ಇನ್ನು ಅವರು ಆ ದೇವಾಲಯದ ಬಗ್ಗೆ ಬರ್ತಾ ಇದ್ದಾರೆ. ಆ ದೇವಾಲಯದಲ್ಲಿ ಒಂದು ದೊಡ್ಡ ಗಾತ್ರದ ಬೃಹತ್ ಬಂಡೆ ಇದೆ. ಅದು ಹೇಗಿದೆಯಪ್ಪ ಅಂದರೆ, ಇಟ್ ಈಸ್ ಲೈಕ್ ಎ ಬೆಡ್ರೂಮ್. ಒಂದು ನಾವು ಮಲಗ್ತಕ್ಕಂಥ ಬೆಡ್ರೂಮ್ನಷ್ಟು ದೊಡ್ಡದಾದಂತಹ ಒಂದು ಬಂಡೆ ಇದೆ. ಆ ಬಂಡೆಯನ್ನು ಏನು ಮಾಡ್ತಾ ಇದ್ದಾರೆ ಅಂದರೆ, ಅದನ್ನು ಖಂಡೋಬನ ಹೆಂಡತಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಖಂಡೋಬ ಅಂದಾಗ ಈಶ್ವರ ಅಥವಾ
ಮಾರ್ತಾಂಡ ಅಂತ ಕೂಡ ಹೇಳ್ತಾರೆ. ಆ ಖಂಡೋಬ ಅಂತಕ್ಕಂಥವನು ಏನು ಮಾಡ್ತಾ ಇದ್ದಾನೆ, ಒಮ್ಮೆ ತಾನು ತುಂಬ ತಾನು ಕೋಪದಲ್ಲಿದ್ದಾಗ ತನ್ನ ಹೆಂಡತಿಯ ಮೇಲೆ ಏನು ಮಾಡಿದ್ದಾನೆ, ತನ್ನ ದೊಡ್ಡದಾದ ಕತ್ತಿಯಿಂದ ಬೀಸಿದ್ದಾನೆ. ಅದು ಒಂದು ಸ್ಕಾರ್, ಒಂದು ಗಾಯ, ಒಂದು ಸೀಳನ್ನು ಉಂಟು ಮಾಡಿದೆ. ಆ ಉಂಟು ಮಾಡಿರ್ತಕ್ಕಂತಹ ಆ ಸೀಳು, ಆ ಬಂಡೆಯೇ ಈಗ ಏನಾಗಿದೆ, ದೇವರಾಗ್ಬಿಟ್ಟಿದೆ. ಆ ಬಂಡೆ ಆ ಖಂಡೋಬನ ಹೆಂಡತಿಯಾಗಿದ್ಲು. ಆ ಹೆಂಡತಿಗೆ ಈತ ಕೋಪದಲ್ಲಿ ಕತ್ತಿಯಿಂದ ಬೀಸಿದಾಗ ನಮ್ಮ ಮುಖದ ಮೇಲೆ ಆಗುವ ಗಾಯದ ಹಾಗೆ ಅಲ್ಲಿ ಒಂದು ಸ್ಕಾರ್, ಒಂದು ಗೆರೆ ಗಾಯ ಬಿದ್ದಿದೆ. ಅವಳು ಕಲ್ಲಿನ ಹಾಗೆ ಅಲ್ಲಿ ಬದಲಾಗಿದ್ದಾಳೆ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದಾರೆ. ಈ ಒಂದು ಕಥೆಯನ್ನು ಹೇಳ್ತಾರೆ. ಖಂಡೋಬ ಅಂತಕ್ಕಂತಹವನು ತನ್ನ ಹೆಂಡತಿಯನ್ನು ಕೋಪದಿಂದ ತನ್ನ ಒಂದು ದೊಡ್ಡ ಕತ್ತಿಯಿಂದ ಗಾಯಗೊಳಿಸಿದ್ದಾನೆ. ಆಕೆ ಅಲ್ಲಿ ಏನಾಗ್ಬಿಟ್ಟಿದ್ದಾಳೆ, ಆ ಒಂದು ಕಲ್ಲಿನ ರೀತಿ ಬದಲಾಗಿ ಕೂತಿದ್ದಾಳೆ ಅಂತಕ್ಕಂತಹ ಮಾತನ್ನು ಈ ಒಂದು ಪ್ಯಾರಾದಲ್ಲಿ ಹೇಳ್ತಾರೆ. ನೋಡಿ, ಇಲ್ಲಿ ಆ ಅರುಣ್ ಕೋಲಾಟ್ಕರ್ ಅವರ ಒಂದು ಭಾವನೆ ಏನಪ್ಪ ಅಂದರೆ, ಅಲ್ಲಿರ್ತಕ್ಕಂಥ ಪ್ರತಿಯೊಂದು ಕಲ್ಲಿಗೂ ದೇವರ ರೂಪ ಕೊಟ್ಟು ಯಾವುದೋ ಒಂದು ಕಥೆಯನ್ನು ಕಟ್ಟಿ ಆ ದೇವರನ್ನಾಗಿ ಮಾಡಿಟ್ಟಿದ್ದಾರೆ ಅಂತಕ್ಕಂತನ ಹೇಳ್ತಾರೆ. ಕೊನೆಯ ಸಾಲು ಹೇಳ್ತಾರೆ, ಸ್ಕ್ರ್ಯಾಚ್ ಎ ರಾಕ್ ಆ್ಯಂಡ್ ಎ ಲೆಜೆಂಡ್ ಸ್ಪ್ರಿಂಗ್ಸ್. ಸ್ಕ್ರ್ಯಾಚ್ ಎ ರಾಕ್, ಎ ಲೆಜೆಂಡ್ ಸ್ಪ್ರಿಂಗ್ಸ್. ಇಲ್ಲಿ ಆಕೆ ಆ ಖಂಡೋಬನ ಹೆಂಡತಿ ಹೇಗೆ ಕಲ್ಲಿನಲ್ಲಿ ಸ್ಕಾರನ್ನು ಪಡೆದು ಕಲ್ಲಾಗಿ ಪರಿವರ್ತನೆಗೊಂಡಳೋ, ಹಾಗೆ ಇಲ್ಲಿ ಈ ಜೇಜೂರಿಯಲ್ಲಿ ಯಾವುದೇ ಕಲ್ಲನ್ನು ಕೆರೆದರೂ, ಯಾವುದೇ ಕಲ್ಲನ್ನು ಮುಟ್ಟಿದರೂ ಒಂದು ದಂತಕಥೆಯಾಗಿ, ಒಂದು ದೇವರಾಗಿ ಅದು ಹೊರಚಿಮ್ಮುತ್ತಾ ಇದೆ. ಅಲ್ಲಿರ್ತಕ್ಕಂಥ ಪ್ರತಿ ಕಲ್ಲನ್ನು ಏನು ಮಾಡ್ತಾ ಇದ್ದಾರೆ, ದೇವರುಗಳನ್ನಾಗಿ ಮಾಡ್ತಾ ಇದ್ದಾರೆ ಅಂತಕ್ಕಂತಹ ಮಾತನ್ನು ಹೇಳ್ತಾರೆ. ಈ ಪದ್ಯದ ಪೂರ್ತಿ ಅವರು ಹೇಳುವ ಒಂದು ಭಾವಾರ್ಥ ಇಷ್ಟೇ. ಆ ಜೇಜೂರಿಯ ಖಂಡೋಬಾ ದೇವಾಲಯದ ಸುತ್ತಲೂ ಸಹ ಬಂಡೆಕಲ್ಲುಗಳಿದೆ. ಅಲ್ಲಿಗೆ ಹೋಗ್ತಕ್ಕಂಥ ಭಕ್ತರು, ಯಾತ್ರಿಗಳೆಲ್ಲರೂ ಸಹ ಒಂದೊಂದು ಕಲ್ಲನ್ನು ಮುಟ್ಟಿ ಆ ಕಲ್ಲನ್ನು ದೇವರನ್ನಾಗಿ ಮಾಡ್ತಾ ಇದ್ದಾರೆ. ಅಲ್ಲಿ ಯಾವುದೇ ಬೆಳೆ ಬೆಳೀತಾ ಇಲ್ಲ. ಆ ಕಲ್ಲು ದೇವರುಗಳ ಬೆಳೆಯನ್ನು ಆ ಭೂಮಿಯಲ್ಲಿ ಬೆಳೆಸ್ತಾ ಹೋಗ್ತಾ ಇದ್ದಾರೆ. ಎಷ್ಟು ಮೂಢರು ಈ ಜನ ಅಂತಕ್ಕಂಥ ಒಂದು ವಿಡಂಬನೆಯ ರೀತಿಯಲ್ಲಿ, ಒಂದು ಹಾಸ್ಯದ ರೀತಿಯಲ್ಲಿ ಈ ಸ್ಕ್ರ್ಯಾಚ್ ಪದ್ಯವನ್ನು ಬರೆದಿರುತ್ತಾರೆ. ಮೈ ಡಿಯರ್ ಫ್ರೆಂಡ್ಸ್, ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ಈ ಒಂದು ಸ್ಕ್ರ್ಯಾಚ್ ಪದ್ಯದ ಇಂಗ್ಲೀಷ್ ಸಮರಿ PDF ಅನ್ನು ಸಹ ನೀಡಿರ್ತೇನೆ. ಈ ಕನ್ನಡದಲ್ಲಿ ಅರ್ಥ ಮಾಡ್ಕೊಂಡಿದ್ದೀರಾ. ಆ ಸಮರಿಯನ್ನು ಒಮ್ಮೆ ಓದಿ ನಿಮಗೆ ಸಂಪೂರ್ಣವಾಗಿ ಅರ್ಥ ಆಗುತ್ತೆ ಅಂತ ಭಾವಿಸ್ತೇನೆ. ಹೆಚ್ಚಿನ ವಿಡಿಯೋಗಳಿಗಾಗಿ ತಪ್ಪದೆ ಲರ್ನ್ ಈಸಿಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.